ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಪೂಜೆ ಆಗಿದೆ. ಸೊ ಎಲ್ಲ ನಮ್ಮ ಮನೆಯವರ ಬಳಗ ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ಟಾಟಾ ಮಾಡ್ರಕ್ಕ, ಎಲ್ಲರಿಗೂ ಹಾಯ್ ಮಾಡಿರಿ. ಓಕೆ 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 ಈಗ ಎಲ್ಲ ವರಮಹಾಲಕ್ಷ್ಮಿಯರಿಗೂ ಸ್ವಾಗತ, ಸುಸ್ವಾಗತ. ಒಂದು ವಿಡಿಯೋ ಮಾಡ್ತಿದ್ದೀನಿ. ಅಕ್ಕ ಕೂತ್ಕೊಳ್ರಿ. ಅಕ್ಕ, ನೀವು ಈಗ ಯಾವುದೋ ಒಂದು ಒಳ್ಳೆಯದು ಹಾಡು ಹೇಳ್ತಾ ಇದ್ರಿ, ಎಲ್ಲ ಸಾಮೂಹಿಕವಾಗಿ ಹೇಳ್ತಾ ಇದ್ರಿ. ಸ್ವಲ್ಪ ನೀವೆಲ್ಲ ಹೇಳಿದ್ರೆ ಇದನ್ನು ನೋಡ್ತಕ್ಕಂಥ ಒಂದು ಏನು ಸಾಂಸ್ಕೃತಿಕ ಮತ್ತು ಪರಂಪರೆ ಇರ್ತಕ್ಕಂಥ ಒಂದು ಇಷ್ಟಪಡೋಂಥವ್ರೆಲ್ಲರೂ ಇದನ್ನು ಇಷ್ಟಪಡ್ತಾರೆ. ಸೊ ದಯವಿಟ್ಟು ನೀವು ಆ ಒಂದು ಹಾಡನ್ನು ಹಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ಅಕ್ಕ. ಹಾಂ. ಇವರು ನಮ್ಮ ಶ್ರೀಮತಿ ದರ್ಶನ ಅಂತ, ಇವರು ನಮ್ಮ ಮನೆಯವರು, ಅವರ ಅಕ್ಕ, ನಮ್ಮ ಮನೆಯವರ ಅಕ್ಕ. ಇದು ನಮ್ಮ ಮನೆಯವರ ಬಳಗ. ಇದು ನಮ್ಮ ರಮೇಶ್ ಸರ್ ಅಂತಿದ್ದಾರೆ, ಅವರ ಮಗಳು ಪಾಪು. ಬಂದಣ. ಹಾಲವ್ರು ಬಂದಿದ್ದಾರೆ. ಆಯ್ತಕ್ಕ, ಮುಗೀತಾ ಹಾಡು? ಓಕೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಯಾರ್ಯಾರು ಏನೇನು ಮಾಡಿದ್ರಿ, ಒಂದು ಸ್ವಲ್ಪ ಕಲ್ಚರಲಿ ಏನೇನು ಮಾಡಿದ್ರಿ ಸ್ವಲ್ಪ ನೀವು ಹೇಳಿದ್ರೆ ನೆಕ್ಸ್ಟ್ ಬರುವಂಥ ಒಂದು ಅಪ್ಕಮಿಂಗ್ ಈಗಿನ ಯುವಕರು ಏನಿದ್ದಾರೆ, ಈಗಿನ ಹುಡುಗರು ಏನಿದ್ದಾರೆ, ಅವ್ರು ಏನಾದ್ರು ಕಲ್ತ್ಕೋಬೋದೇನಂತ, ಹೇಗೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ. ಹಾಂ. ಎಲ್ಲ ಹೆಣ್ಮಕ್ಳು ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಶ್ರಾವಣ ಮಾಸ ಬರೋದು. ಅದ್ರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬಾ ಇದರಿಂದ ಕಾಯ್ತಾ ಇರ್ತಾರೆ ಎಲ್ಲರೂ. ಅವತ್ತಿನ ದಿವಸ ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ರಂಗೋಲೆ ಹಾಕಿ ದೇವ್ರ ಮನೆ ಎಲ್ಲ ಸಾರಿಸ್ಕೊಂಡು ದೇವಿನ ಕೂರ್ಸಿ ಅದಕ್ಕೆ ಅಲಂಕಾರ ಮಾಡೋದೇ ಒಂದು ಖುಷಿ, ಒಂದು ಸಂಭ್ರಮ. ಅದಾದ್ಮೇಲೆ ನೈವೇದ್ಯ ಅದು ಇದ್ಮೇಲೆ ಸಂಜೆ ಎಲ್ಲ ಹೆಣ್ಮಕ್ಳು ಕರ್ಸಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಹೀಗೆ ಹೇಳದ್ವಲ್ಲ ಹಾಡು, ಆತರ ಎಲ್ಲಾರ ಮನೆಯಲ್ಲಿ ಒಂದೊಂದು ಹಾಡುಗಳು ಹೇಳ್ಕೊಂಡು ಬರ್ತಾ ಇದ್ರೆ ಅದೇ ಒಂಥರ ಸಂಭ್ರಮ, ಖುಷಿ. ಓಕೆ ಅಕ್ಕ. ಮತ್ತೆ ಈ ಹಬ್ಬದ ಬಗ್ಗೆ ಅಕ್ಕ ಹಬ್ಬದ ಬಗ್ಗೆ ನೀವು ಹೇಳಿ, ಏನು ಮಾಹಿತಿ ಇದೆ? ಲಕ್ಷ್ಮೀ ಹಬ್ಬ ಅಂದ್ರೆ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಹೇಳೋದೇ ಬೇಡ. ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋದೇ ಲಕ್ಷ್ಮೀ ಇರುತ್ತೆ ಎಲ್ಲರಿಗೂ. ಅದ್ರಲ್ಲೂ ನಮ್ಮ ಲೇಔಟ್ ಅಲ್ಲಂತೂ ಒಂದು ದೊಡ್ಡ ಸಂಭ್ರಮನೇ ಇದೆ. ಒಬ್ಬರ ಮನೆಗೆ ಒಬ್ರು ಮುಂಚಿತವಾಗಿ ಹೇಳ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಲಕ್ಷ್ಮೀ ಹಬ್ಬ. ಮನೆಗೂ ಹೋಗೋದು ಬರೋದು. ಓಕೆ ಅಕ್ಕ. ಈಗಿನ ಬರುವಂಥ ಹುಡುಗರು ಏನಿದ್ದಾರೆ, ಈಗ ಏನು ಅಪ್ಕಮಿಂಗ್ ಜನ್ರೇಷನ್ ಬರ್ತಿದೆ,
ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಇನ್ವಾಲ್ವ್ ಆಗ್ತಾರಾ ಈ ಹಬ್ಬದಲ್ಲೆಲ್ಲ? ಇಲ್ಲ ಸರ್, ಇನ್ನು ಮುಂದಕ್ಕೆ ಇದೆಲ್ಲ ಅವರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಅವ್ರವ್ರ ಇಂಟ್ರೆಸ್ಟ್ ಅಲ್ಲ, ಅದು ಮನ್ಸ್ ಬಂತು ಅಂದ್ರೆ ಮಾಡ್ತಾರ್ರಿ. ಮನ್ಸ್ ಬರ್ಬೇಕು ಅವ್ರಿಗೆ. ಅಂದ್ರೆ ಏನಂದ್ರೆ ಅವ್ರ ಕೆಲಸ ಕಾರ್ಯ, ಅವ್ರ ಓದು ಅದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೆಲ್ಲ ಟೈಮ್ ಕೊಡಕ್ ಅವ್ರಿಗೆ ಪಾಪ ಆಗಲ್ಲ, ಆಗ್ತಿಲ್ಲ. ಹಾಗಾಗಿ ನಾವು ಫೋರ್ಸ್ ಮಾಡಕ್ಕೂ ಆಗಲ್ಲ. ಇಲ್ಲ, ಮಾಡಲ್ಲ ಅನ್ನಕ್ ಆಗಲ್ಲ. ಮನೆಯಲ್ಲಿ ನಮ್ಮ ಸಂಸ್ಕಾರ ಏನಿರುತ್ತೆ ಅದನ್ನ ಎಂತ ಮಕ್ಕಳು ಫಾಲೋ ಮಾಡ್ತಾರೆ ಅಂತ. ನಾವು ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ಇದನ್ನ ಕಲ್ಚರ್ ಎಲ್ಲ ಸ್ವಲ್ಪ ಪೇರೆಂಟ್ ಆದಂತ ಹೇಳ್ಕೊಟ್ರೆ ಮಕ್ಕಳು ಕಲ್ತ್ಕೊಂಡು ಹಾಡ್ತಾರೆ ಅಂತ. ಓಕೆ, ಮತ್ತೆ ಈ ಹಬ್ಬದ ಬಗ್ಗೆ ತಾವು ಯಾರು ಏನಾರು ಹೇಳ್ತೀರಕ್ಕ? ಏನಕ್ಕೆ ಇಷ್ಟೊಂದು ನಿಮಗೆ ಇದ್ರದ್ದು ಸಂಭ್ರಮ ಖುಷಿಗಳು? ಅಲ್ಲ, ಇದ್ರ ಈ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನಾದ್ರು ಬೆಳಗ್ಗೆ ಆಯ್ತು ಸಾಯಂಕಾಲ ರೊಟೀನ್ ಇದ್ದೇ ಇರುತ್ತೆ? ಹಬ್ಬದ ದಿವಸ ಅಂದ್ರೆ ಒಂದು ಖುಷಿ ಇರುತ್ತೆ, ಎಲ್ಲರೂ ಬರ್ತಾರೇನೋ ಒಂದು ಸಂಭ್ರಮ ಸಡಗರ. ಓಕೆ, ಇದ್ರದ್ದು ಇಂಪಾರ್ಟೆನ್ಸ್ ಅಥವಾ ಪೌರಾಣಿಕ ಹಿನ್ನೆಲೆ ಅಥವಾ ಶಾಸ್ತ್ರದ ಪ್ರಕಾರ ಏನು ಇದ್ರದ್ದು ಬೆನಿಫಿಟ್ ಕೊಡುತ್ತೆ? ಮಹರ್ಷಿಗಳು ಅದು ಅವರು ಇದಕ್ಕೆ ಯೋಗ್ಯರು ಯಾರು ಅಂತ ಹೇಳಿ, ಈ ಪೂಜೆಗೆ ಅರ್ಹರು ಯಾರು ಅಂತ ಅಲ್ಲಿ ದೇವತೆಗಳು ಇದು ಮಾಡ್ತಿರ್ತಾರೆ. ಋಷಿ ಹೆಸರು ಏನೈತಿ, ಆ ಋಷಿ ಹೇಳ್ತಾನೆ, ಈ ಮೂವರು ದೇವತೆಗಳಲ್ಲಿ ಯೋಗ್ಯರು ಯಾರು ಅಂತ ವಿಚಾರ ಮಾಡ್ಬೇಕಾದ್ರೆ ಬ್ರಹ್ಮನ್ ಹತ್ರ ಹೋಗ್ತಾನ. ಅವನು ಸರಸ್ವತಿ ವೀಣೆ ನಾದದೊಳಗೆ ಈ ಕಡೆಗೆ ಮುನಿ ಬಂದಿದ್ದು ಅಬ್ಸರ್ವ್ ಮಾಡಿರಲ್ಲ. ಆಮೇಲೆ ಈತಗೆ ಇದು ಪೂಜೆ ಅರ್ಹ ಇಲ್ಲ ಅಂತ ಹೇಳಿ ಆಮೇಲೆ ಏನ್ ಮಾಡ್ತಾನೆ, ಈಶ್ವರ ನಾಟ್ಯದಲ್ಲೇ ಪ್ರವೀಣನಾಗಿರ್ತಾನೆ. ಅಲ್ಲಿ ಹೋದ್ರುನು ಈ ಮಹರ್ಷಿನ ಇದು ಅವ್ರಿಗೆ ಇದು ಕನ್ಸಿಡರ್ ಮಾಡಲ್ಲ, ಇವ್ರ ಕಡೆ ಲಕ್ಷ ಕೊಡಲ್ಲ, ಅದೇ ಕನ್ಸಿಡರ್ ಮಾಡಲ್ಲ. ಓಕೆ, ಅದಕ್ಕೆ ಈಶ್ವರಗೂ ನೀನು ಏನಿಲ್ಲಪ್ಪ ಕಲ್ಲಾಗಿದ್ದು ಬಿಡು, ನಿನಗೆ ಇದಕ್ಕ ಯೋಗ್ಯನಲ್ಲ, ನಿನಗೇನು ಕಲ್ಲಾಗಿರ್ತೀಯ ನೀನು. ಮತ್ತೆ ಆಮೇಲೆ ವಿಷ್ಣು ಹತ್ರ ಹೋಗ್ತಾನೆ ಮುನಿ. ಹೋದ್ಮೇಲೆ ವಿಷ್ಣು ಹೇಳ್ತಾನೆ, ವಿಷ್ಣುನು ಆರಾಮಾಗಿ ನಿದ್ದೆ ಯೋಗ ನಿದ್ರೆಯಲ್ಲಿದ್ದು ಮಹರ್ಷಿ ಬಂದ್ರು ಏನು ಲೆಕ್ಕ ಮಾಡಲ್ಲ. ಆಮೇಲೆ ಸೀದಾ ಅವನಿಗೆ ಎದೆಗೆ ಒದ್ದು ಬಿಡ್ತಾನೆ. ಆಮೇಲೆ ಆತನ ಅಹಂಕಾರದ ಕಣ್ಣನ್ನ ತೆಗಿತಾರೆ ಅಂತ. ಆಮೇಲೆ ಲಕ್ಷ್ಮಿ ಎದ್ದು ಲಕ್ಷ್ಮಿ ಅಲ್ಲಿ ಹೃದಯ ಸ್ಥಾನದಲ್ಲಿ ಜಾಗನ ಒದ್ರಿ ಅಂತ ನೀನು ಆತಗ ಕಥೆ ಇದೆ. ಸಿಟ್ಟಾಗಿ ಲಕ್ಷ್ಮಿ ಹೋದ್ಮೇಲೆ ಆಮೇಲೆ ಎಲ್ಲ ಇದು ಏನ್ ಮಾಡ್ಬೇಕೀಗ ನಾವು ಅಂತ ಹೇಳಿ ಆ ಅಷ್ಟೈಶ್ವರ್ಯನೇ ಒಂದು ಬೆಲ್ಲದ ಹಣ್ಣೊಳಗೆ ಇರುತ್ತೆ. ಈ ಹಣ್ಣನ್ನ ಯಾರ ಕೈ ಕೊಡ್ಬೇಕು ಅಂತ ಲಕ್ಷ್ಮಿ ಯೋಚನೆ ಮಾಡ್ತಿರ್ತಾಳೆ. ಲಕ್ಷ್ಮಿ ಹೇಳ್ತಾಳೆ, ಆಮೇಲೆ ಗಣೇಶನ್ ಕೈ ಕೊಡ್ತಾಳೆ. ಗಣೇಶ ಎಷ್ಟೊತ್ತಂತ ಇಡ್ಕೋಬೇಕು ಅಂತ ಹೇಳಿ ಅದನ್ನ ಆನೆಗೆ ಇದು ಮಾಡ್ತಾನೆ. ಅದು ಆನೆಗಳಿಗೆ ಒಟ್ಟು ನನ್ನ ಅಷ್ಟೈಶ್ವರ್ಯ ಎಲ್ಲ ಇವ್ರು ಕಾಪಾಡ್ಲಿ ಅಂತ ಹೇಳಿ ಈ ತರ ಒಂದು ಲಕ್ಷ್ಮಿ ಕಥೆ ಇದೆ. ವೆರಿ ಗುಡ್. ಪೂಜೆ, ಸೊ ಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಎಲ್ಲ ಒಂದು ಅಷ್ಟೈಶ್ವರ್ಯಗಳು ನಮಗೆ ಬರುತ್ತೆ ಅಂತ. ಓಕೆ ಓಕೆ ಓಕೆ. ಇನ್ನೊಂದು ಮಾತು ಲಕ್ಷ್ಮಿ ಬಗ್ಗೆ, ಕೆಲವರು ಹೇಳ್ತಾರೆ ನಮ್ಗೆ ದುಡ್ಡು ಮುಖ್ಯ ಅಲ್ಲ, ಸಂಬಂಧ ಮುಖ್ಯ. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಇನ್ನೊಂದು ಹುಡ್ಕೋಬಹುದು, ಸಂಬಂಧ ಬೇಕು ಅಂತಾರೆ. ಯಾರು ಹಾಗನ್ಬೇಡಿ. ಇನ್ಮೇಲೆ ಲಕ್ಷ್ಮಿನೇ ಮುಖ್ಯ. ಲಕ್ಷ್ಮಿನೇ ದುಡ್ಡಲ್ಲ, ಲಕ್ಷ್ಮಿನೇ ಬೇರೆ ದುಡ್ಡೇ ಬೇರೆ. ಲಕ್ಷ್ಮಿನೇ ಯಾರು ಇಷ್ಟ ಪಡ್ತಾರೋ ಅವಳು ಬಂದ್ ಮನೆಗೆ ಇರ್ತಾಳಂತೆ. ಲಕ್ಷ್ಮಿ ಅಂದ್ರೆ ವೆಲ್ತ್, ಎಲ್ಲ ಆಗತ್ತೆ ಒಂದ್ ರೀತಿನಲ್ಲಿ. ಹಾಗಾಗಿ ಯಾರು ಇನ್ಮೇಲೆ ನಮಗ್ ದುಡ್ಡು ಮುಖ್ಯ ಅಲ್ಲ ಅಂತ ಅನ್ಬಾರ್ದು. ದುಡ್ಡು ಬೇಡ ಅಂದ್ರೆ ಲಕ್ಷ್ಮಿ ಬೇಡ. ಅದೇನಂದ್ರೆ ಅಕ್ಕ, ದುಡ್ಡು ನಾನು ಮುಖ್ಯ ಅಲ್ಲ ಅಂತ ಯಾರು ಮಾತಾಡ್ತಿರ್ತಾರೆ, ಒಳಗೆ ಸಬ್ ಕಾನ್ಶಿಯಸ್ ಮೈಂಡ್ ಕೇಳಿಸ್ಕೊಳುತ್ತಂತ ಕಾಲ. ಓ ಇವರು ನನಗೆ ಲಕ್ಷ್ಮಿ ಕೇಳಿಸ್ಕೊಂತಾರೆ, ದುಡ್ಡು ಮುಖ್ಯ ಅಲ್ಲ ಅಂತಾರೆ, ಹಂಗಾರೆ ನಾನು ಇವ್ರ ಹತ್ರ ಏನು ಅವಶ್ಯಕತೆ ಇಲ್ಲ ನನಗೆ ಅಂತ ಅವ್ರಿಗೆ ಫೀಲಿಂಗ್ ಬರುತ್ತೆ ಅಂತ ಹೊರಟೋಗ್ತಾಳಂತೆ. ಹಾಗಾಗಿ ನಮ್ಗೆ ದುಡ್ಡು ಲಕ್ಷ್ಮಿ ಎಲ್ಲ ಬೇಕು ಅಂತ ಕೇಳಿದವ್ರಿಗೆ ಬಂದು ಆರಾಮಾಗಿ ಮನೇಲಿ ನೆಲೆಸ್ತಾಳಂತೆ. ಇನ್ಮೇಲೆ ಯಾರು ಹೇಳಕ್ ಹೋಗ್ಬೇಡಿ ಅಂತಾರೆ. ಓಕೆ ಓಕೆ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಇಂಟರ್ವ್ಯೂ. ಲಕ್ಷ್ಮಿ ಬಗ್ಗೆ ಒಂಚೂರು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗಾಗಿ ದುಡ್ಡು ಬೇಡ ಅಂದ್ರೆ